ಅಣ್ಣ OTP 5028. ಯಪ್ಪ ಸಿಗಾಕೊಂಡೆ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆಯಿಂದ ರೆಡಿಯಾಗಿ ಹೊರಟಿದ್ದು ನಾನು ದಾಸರಳ್ಳಿಗೆ. ಅಲ್ಲಿ ಹೋದ್ಮೇಲೆ ಆಮೇಲೆ ಏನಾಯ್ತು? ಆಮೇಲೆ ಐಶ್ವರ್ಯ ಜೊತೆ ಅವರ ಅಕ್ಕ ಸೌಂದರ್ಯ ಕೂಡ ಇಲ್ಲೇ ಇದ್ಲು. ನೋಡಿ ಈ ಗಾಡಿ ಎಷ್ಟು ಕ್ಯೂಟ್ ಆಗಿದೆ. ಪುಣ್ಯಕ್ಕೆ ಬಸ್ಸಲ್ಲಿ ರೆಕ್ಕೆ ಇರಲಿಲ್ಲ ಗುರು. ಇದ್ದಿದ್ರೆ ಪಕ್ಕ ಟೇಕ್ ಆಫ್ ಮಾಡಿಸಿರೋನು ಈ ಡ್ರೈವರ್ ಅಣ್ಣ. ನಾನು ನಿದ್ದೆನೂ ಕೂಡ ಇವನ್ ಟೈರ್ ಕೆಳಗಡೆನೆ ಹಾಕೊಂಡು ಸಾಯಿಸ್ಬಿಟ್ಟ. ನಿದ್ದೆ ಮಾಡೋದಿದ್ದಿದೆ ಅಂತ ವಿಂಡೋ ಈ ಕಡೆ ತಿರುಗಿ ನೋಡಿದ್ರೆ ಫುಲ್ ಮೂನ್ ಡೇ ಬೇರೆ ಬಳ ಅಂತ ಇತ್ತು. ವಿಂಡೋಯಿಂದನೇ ಬ್ಯೂಟಿಫುಲ್ ಸೀನರೀಸ್ ನೋಡಿಕೊಂಡು ನಾನು ರೀಚ್ ಆಗಿದ್ದು ನನ್ನ ಡೆಸ್ಟಿನೇಷನ್. ಎಲ್ಲೋದ ಅನ್ಕೋತಾ ಇದ್ದೀರಾ? ತಡೀರಿ, ನನ್ನ ವೆಲ್ಕಮ್ ಮಾಡೋಕ್ಕೆ ಯಾರು ಬಂದಿದ್ದಾರೆ ನೋಡಿ. ಹೋಗುವ ಕಡೆ. ವೆಲ್ಕಮ್ ಟು ದ ಲ್ಯಾಂಡ್ ಆಫ್ ಗಾಡ್ ಆ್ಯಂಡ್ ಬೀಚಸ್, ಗೋಕರ್ಣ. ಬಸ್ ಹೇಳಿದ ತಕ್ಷಣ 2 ವೈಟ್ ಇಡ್ಲಿ, ಸ್ಮಾಲ್ ತೂತ್ ವಡೆ ಮಿಸ್ಸಿಂಗು. ನೆಕ್ಸ್ಟ್ ಏನಾಗುತ್ತೆ ನೋಡ್ತಾ ಇರಿ. ಸಿಗುವ ಆತ್ಮಲಿಂಗ ಗೋಕರ್ಣಕ್ಕೆ ಹೇಗೆ ಬಂತು ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ ಕೇಳಿ. ರಾತ್ರಿ ಎಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಫುಲ್ಲು ಸುಸ್ತಾಗೋಗಿತ್ತು. ಬೆಳಗ್ಗೆನೇ ಎದ್ದು ಫ್ರೆಶ್ ಆಗಿ ಹೊರಟಿದ್ದು ಮಹಾಬಲೇಶ್ವರ ದೇವಸ್ಥಾನ ದರ್ಶನ ಪಡೆಯೋದಕ್ಕೆ. ಆ ದೇವಸ್ಥಾನಕ್ಕೆ ಹೋಗೋ ದಾರಿ, ಆ ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲಿ ಓಡಾಡೋ ಸಮಾಧಾನನೇ ಬೇರೆ. ಸೊ ಇವಾಗ ಕತೆ ಸ್ಟಾರ್ಟ್ ಮಾಡೋಣ. ಆತ್ಮಲಿಂಗ ಗೋಕರ್ಣಕ್ಕೆ ಹೇಗೆ ಬಂತು? ಈ ಕಥೆಯಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ರಾವಣ, ವಿಷ್ಣು ಹಾಗೂ ಗಣೇಶ. ರಾವಣ ಬಂದು ಶಿವನ ಪರಮ ಭಕ್ತ. ಶಿವನ ಹೊಲಿಸ್ಕೋಬೇಕು ಅಂತ ರಾವಣ ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದ್ದ ಅಂದರೆ ಸ್ವಂತ ತಲೆ ಕೂಡ ಕಟ್ ಮಾಡ್ಕೊಳಕ್ಕೆ ರೆಡಿ ಇದ್ದ. ಇದನ್ನು ನೋಡಿದ ಶಿವ ಪ್ರತ್ಯಕ್ಷ ಆಗಿ ಆತ್ಮಲಿಂಗನ ರಾವಣನಿಗೆ ಕೊಡ್ತಾನೆ. ಬಟ್ ಆನ್ ಒನ್ ಕಂಡೀಷನ್: ನೀನು ಇದನ್ನ ಎತ್ಕೊಂಡೋಗಿ ಲಂಕೆಯಲ್ಲೇ ನೆಲದ ಮೇಲೆ ಇಡಬೇಕು. ಮಧ್ಯದಲ್ಲಿ ಎಲ್ಲಾದರೂ ಇಟ್ಟರೆ ಇದು ಅಲ್ಲೇ ಫಿಕ್ಸ್ ಆಗಿಬಿಡುತ್ತೆ. ವಿಷ್ಣು ಗಣೇಶನ ಸಹಾಯ ತಗೊಂಡು ಅವತ್ತು ಸೂರ್ಯ ಬೇಗ ಮುಳುಗೋ ಥರ ಮಾಡ್ತಾರೆ. ವಿಷ್ಣುಗೆ ಇದು ಲಂಕಾ ತಲುಪೋದು ಇಷ್ಟ ಇರಲಿಲ್ಲ, ಯಾಕಂದರೆ ರಾವಣನ ಸರ್ವಾಧಿಕಾರ ಆಗ್ಬಿಡುತ್ತೆ ಅಂತ. ಸೂರ್ಯ ಮುಳುಗೋದಕ್ಕೂ ಮುಂಚೆ ರಾವಣ ಸಂಧ್ಯಾ ವಂದನೆ ಮಾಡಲೇಬೇಕಾಗಿರುತ್ತೆ. ಇದೇ ರೈಟ್ ಟೈಮ್ ಅಂದ್ಕೊಂಡು ಗಣೇಶ ಒಂದು ಚಿಕ್ಕ ಹುಡುಗ ಆಗಿ ಬದಲಾಗಿ ರಾವಣನ ಸಹಾಯಕ್ಕೆ ಹೋಗ್ತಾನೆ. ಇದನ್ನು ನಾನು ಹಿಡ್ಕೊಂಡಿರ್ತೀನಿ, ನೀವು ನಿಮ್ಮ ಪ್ರೇಯರ್ ಮುಗಿಸ್ಕೊಳ್ಳಿ, ನಾನು 3 ಎಂಟ್ಸಲ್ಲಿ ವಾಪಸ್ ಬರಬೇಕು ಅಷ್ಟೇ, ಇದು ಭಾರ ಇದೆ ಅಂತ ಹೇಳಿರ್ತಾನೆ. ಗಣೇಶ ಗಣೇಶ 1 2 3 ಅಂತ ಹೇಳಿ ನೆಲದ ಮೇಲೆ ಇಟ್ಟೇ ಬಿಡ್ತಾನೆ. ಆ ಇಟ್ಟಿದ್ದ ಸ್ಥಳನೇ ಇವತ್ತಿನ ಗೋಕರ್ಣ. ಶಿವ ಹಾಕಿದ ಕಂಡೀಷನ್ ಪ್ರಕಾರ ಇದನ್ನು ಇಲ್ಲಿಂದ ಅಳ್ಳಾಡೋದಿಲ್ಲ. ಸೊ ಇದೇ ರೀತಿ ಆತ್ಮಲಿಂಗ ಗೋಕರ್ಣನ ಸೇರಿತು. ಈ ದೇವಸ್ಥಾನದಲ್ಲಿ ಪಂಚೆ ಇಲ್ದಂಗೆ ಹುಡುಗರನ್ನ ಒಳಗಡೆ ಬಿಡೋದಿಲ್ಲ. ಗೋಕರ್ಣ ಟೆಂಪಲ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಮುರುಡೇಶ್ವರಕ್ಕೆ. ಈ ಕಡೆ ರೋಡ್ಗಳೆಲ್ಲ ತುಂಬ ಸೀನಿಕ್ ಆಗಿರುತ್ತೆ. ನಾವು ಬ್ಯಾಕ್ ವಾಟರ್ಸು, ಮ್ಯಾಂಗ್ರೋವ್ ಫಾರೆಸ್ಟು, ಆ ಬ್ರಿಡ್ಜ್ ಕೆಳಗಡೆ ಸಮುದ್ರ. ಸೊ ಇದನ್ನೆಲ್ಲ ನೋಡೋದಕ್ಕೆ ಚಂದ. ಸೊ ಅಂದವೇ ನಾವು ಹೋಗಿದ್ದು ಮುರುಡೇಶ್ವರಕ್ಕೆ. ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾವು ಪಯಣ ಉಡುಪಿ ಕಡೆ ಹೊರಟ್ವಿ. ಇವನು ಯಾರನ್ನು ನೋಡಿ ಲೆಫ್ಟ್ ಇಂಡಿಕೇಟರ್ ಹಾಕ್ಕೊಂಡು ರೈಟಿಗೆ ಬಂದು ಕಾರ್ನ ಟಚ್ ಮಾಡಿ ಜಸ್ಟ್ ಮಿಸ್ ಮಾಡ್ದ. ಆ ಡ್ರೈವರ್ಗೆ ಒಂಚೂರು ಚಿಕ್ಕದಾಗಿ ಕ್ಲಾಸ್ ತೊಗೊಂಡು ನಮ್ಮ ಸ್ಟೇನ ರೀಚ್ ಆದ್ವಿ. ಈ ಸ್ಟೇಯಲ್ಲಿ ಯೂನಿಕ್ ಏನಿತ್ತಂದರೆ ಎತ್ತಿನ ಗಾಡಿ. ಎಂಟ್ರೆನ್ಸಲ್ಲೇ ಹಳೇ ಕಾಲದ ಎತ್ತಿನ ಗಾಡಿ ಇಟ್ಟಿದ್ರು. ಸೊ ಇದನ್ನು ನೋಡ್ಬೋದು ನೀವು, ವೀಲ್ಸು ಮರದಲ್ಲಿ ಮಾಡಿರೋದು. ಬ್ಯಾಗೆಲ್ಲ ಎತ್ಕೊಂಡು ರೂಮ್ಗೆ ಇಟ್ಟು ನಮ್ಮ ಪಾಪನ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಎಲ್ಲರೂ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆನೇ ಎದ್ದು ಹೊರಟಿದ್ದು ನಾವು ಉಡುಪಿ ಮತ್ತು ಧರ್ಮಸ್ಥಳದ ಕಡೆ. ದೇವಸ್ಥಾನದ ಹತ್ರ ಹೋಗ್ತಿದ್ದಂಗೆ ಬ್ರೇಕ್ಫಾಸ್ಟ್ಗೆ 2 ವೈಟ್ ಇಡ್ಲಿ, 1 ಸ್ಮಾಲ್ ತೂತ್ ವಡೆ. ಏನು ಬಿಸಿಲು ಗುರು, ಚಳಿಗಾಲದಲ್ಲಿ ಎಷ್ಟು ಬಿಸಿಲಿದೆ ಅಂದರೆ ಇನ್ನು ಸಮ್ಮರಲ್ಲಿ ದೇವರೇ ಕಾಪಾಡಬೇಕು. ಲಾಸ್ಟ್ ಟೈಮು ಮೋದಿ ಬಂದಿದ್ರು ಅನಿಸುತ್ತೆ, ಅವ್ರಿಗೋಸ್ಕರ ಸಮುದ್ರದಲ್ಲಿರೋ ಕಲ್ಲುಗಳು ಯೂಸ್ ಮಾಡಿಕೊಂಡು ಮಾಡಿರೋ ಪೋರ್ಟ್ರೇಟ್ ಇದು. ಉಡುಪಿಲಿ ಕನಕದಾಸರ ಒಂದು ಹಳೆಯ ಕತೆ ಇದೆ. ನಿಮಗೆ ಆ ಕತೆ ಕೇಳಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ. ಉಡುಪಿ ಶ್ರೀಕೃಷ್ಣ ಮಠ ಮುಗಿಸ್ಕೊಂಡು ನಾವು ಹೊರಟಿದ್ದು ನೆಕ್ಸ್ಟ್ ಧರ್ಮಸ್ಥಳಕ್ಕೆ. ಧರ್ಮಸ್ಥಳ ಕುಕ್ಕೆಗೆ ಹೋಗೋರು ಎಲ್ಲರೂ ಕೂಡ ಈ ಫುಲ್ ಜಾರ್ ಸೋಡಾನ ಟ್ರೈ ಮಾಡೇ ಇರ್ತಾರೆ. ಫುಲ್ ಜಾರ್ ಸೋಡಾನ ಚೆಲ್ಲದೆ ಕುಡಿಯೋದು ಅಸಾಧ್ಯ ಗುರು. ಇದು ನಿಮಗೂ ಇಷ್ಟ ಅಂದರೆ ಲೈಕ್ ಮಾಡೋದು ಮರಿಬೇಡಿ. ಧರ್ಮಸ್ಥಳ ರೀಚ್ ಆದ ತಕ್ಷಣ ನಮಗೆ ಕಾಣ್ತಿದ್ದು ಈ 2 ಕ್ಯೂಟ್ ಆನೆಗಳು. ಒನ್ ಆಫ್ ದ ಕ್ಯೂಟೆಸ್ಟ್ ಆ್ಯನಿಮಲ್ಸ್ ಆನ್ ಅರ್ತ್ ಅಂದರೂ ಕೂಡ ಇದನ್ನು ತಪ್ಪಾಗೋದಿಲ್ಲ. ಎಷ್ಟೋ ಜನರಿಗೆ ಆನೆಗಳು ತುಂಬ ಇಷ್ಟ ಆಗ್ತವೆ. ಆನೆಗಳನ್ನ ನೋಡಿಕೊಂಡು ನಾವು ಧರ್ಮಸ್ಥಳ ದರ್ಶನ ಮುಗಿಸಿ ಆಚೆಗಡೆ ಬಂದ್ವಿ. ಕತ್ಲು, ಆ ತಂಪಾದ ಗಾಳಿ, ಆ ಧರ್ಮಸ್ಥಳದ ದೇವಸ್ಥಾನದ ಮುಂದೆ ಕೂತ್ಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಪಯಣ ನೆಕ್ಸ್ಟು ಹೊರಟಿದ್ದು ಮನೆ ಕಡೆ, ವಿಚ್ ಇಸ್ ಬ್ಯಾಂಗ್ಳೂರ್. ಈ ಜಾಗದಿಂದ ಹೊರಡುವಾಗ ಏನೋ ಒಂಥರ ಸಮಾಧಾನ ಗುರು. ಇಲ್ಲಿಂದ ಬ್ಯಾಂಗ್ಳೂರ್ ರೀಚ್ ಆಗೋಕ್ಕೆ ತೊಗೊಂಡಿದ್ದು ನಾವು ಸಕಲೇಶ್ಪುರ ಹಾಸನ್ ರೋಡ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗುರು. ಆನ್ ದ ವೇ ಬರ್ತಾ ಕುಣಿಗಲ್ ಹತ್ರ ಈ ತಂದೂರಿ ಚಾಯ್ನ ಟ್ರೈ ಮಾಡೋದು ಮರಿಬೇಡಿ. ಬಿಸಿ ಬಿಸಿ ಟೀ ಕುಡಿದು ಮಧ್ಯರಾತ್ರಿಲಿ ಕನ್ನಡ ಹಾಡುಗಳನ್ನ ಜೋರಾಗಿ ಆಡ್ಕೊಂಡು ಮನೆಗೆ ಬಂದು ಮಲ್ಗ ಅಷ್ಟರಲ್ಲಿ 2:30 ಆಗಿತ್ತು ಗುರು.
ನನ್ನ ಮೊದಲನೇ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಸಿಗುವ.